ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ನಮ್ಮ ಪಾಪುದು ಅಂದರೆ ನನ್ನ ಮಗಳದು ನಾಮಕರಣದ ವಿಡಿಯೋ ಆಗಿರುತ್ತೆ. ಇದು ಶುಕ್ರವಾರ, ಶನಿವಾರ ಹಾಗೆ ಭಾನುವಾರದ್ದು ವ್ಲಾಗ್ ಆಗಿರುತ್ತೆ. ಸೊ ಎಲ್ಲವೂ ಕೂಡ ಸ್ಮಾಲ್ ಕ್ಲಿಪ್ಪಿಂಗ್ ತಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲವೂ ಕೂಡ ನೋಡಿ, ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದು ನಾಮಕರಣದ ಇಂದಿನ ದಿನ, ಅಂದರೆ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ಸ್ಯಾರಿ ಎಲ್ಲ ಪಿನ್ ಮಾಡಿ ಇಟ್ಕೊಳ್ಳೋಣ, ಟೈಮ್ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು 2 ಸ್ಯಾರಿನ ತಗೊಂಡು ಪಿನ್ ಮಾಡ್ತಾಯಿದ್ದೆ. ಸೊ ಇದು ಮೊದಲದ್ದು ಪಿಂಕ್ ಕಲರ್ ಬಂದು ಅದು ಅಕ್ಕ ಕೊಡಿಸಿರೋದು. ಇದು ನನ್ನದೇ ಸ್ಯಾರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು. ಸೊ ಇರಲಿ ಅಂದ್ಬಿಟ್ಟು ಪಿನ್ ಮಾಡಿ ಇಟ್ಟೆ, ಹಾಕ್ಕೊಂಡ್ರೆ ಮಧ್ಯಾಹ್ನ ಮೇಲೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ಎಲ್ಲವೂ ಪಿನ್ ಮಾಡಿ ಇಟ್ಟಿದ್ದಾದಮೇಲೆ ಸಂಜೆ ಬಟ್ಟೆ ತೊಗೊಬರೋಣ ಅಂದ್ಬಿಟ್ಟು ಬಂದ್ವಿ. ಪಾಪುಗೆ ಮತ್ತು ನಮ್ಮ ಮನೆಯವ್ರಿಗೆ ಬಟ್ಟೆ ತೊಗೊಂಡಿರಲಿಲ್ಲ, ಹಾಗಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ಸೊ ಅಕ್ಕ ನಾನು ತೊಗೊಂಡಿದ್ದೀನಿ, ಪಾಪುಗೆ ಬೇಡ ಅಂತ ಹೇಳಿದ್ರು, ಹಾಗಾಗಿ ನಮ್ಮ ಮನೆಯವ್ರಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದೆ. ನಾವು ಯಾವಾಗಲೂ ಕೂಡ ರೆಗ್ಯುಲರಾಗಿ ತೊಗೊಳ್ಳೋದು, ನಾವು ಕೂಡ ಫ್ಯಾಷನ್ನಲ್ಲಿ ತೊಗೊಂಡಿರೋದು. ಸೊ ನೋಡ್ತಾ ಇದ್ದೆ, ಕಲೆಕ್ಷನ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಬಟ್ ನಮಗಿಷ್ಟ ಆಗೋ ಥರದನ್ನು ನೋಡ್ತಾ ಇದ್ದೆ. ಬಟ್ ಫೈನಲಿಯಾಗಿ ಸಿಕ್ತು. ಈಗ ಅದೇನು ಮರ್ಚಿಡ್ತಿರ್ತಾರೆ ಅಲ್ವಾ, ಸೊ ಅದನ್ನು ಸೆಲೆಕ್ಟ್ ಮಾಡಿ ಅವರು ಒಂದು ಸಲ ಟ್ರಯಲ್ ನೋಡಿ ಇಷ್ಟ ಆಯಿತು. ಅದಾದಮೇಲೆ ಅದನ್ನು ಪ್ಯಾಕಿಂಗ್ ಮಾಡ್ಕೋತಾ ಇದ್ವಿ. ಸೊ ನನ್ನ ಮಗ ಗೊಂಬೆ ನೋಡಿಬಿಟ್ಟು ಯಾವುದೋ ಹುಡುಗಿ ನಿಂತಿದೆ ಆಟ ಆಡೋಕ್ಕೆ ಅಂದ್ಬಿಟ್ಟು ಆಟ ಆಡಿಸ್ತಾ ಇದ್ದ. ಆಮೇಲೆ ಹೇಳಿದೆ ನಾನು, ಗೊಂಬೆ ಕಣಪ್ಪ ಇದು ಅಂತ ಅಂದ್ಬಿಟ್ಟು ಅದು ತೊಗೊಂಡು ನೋಡ್ಕೊಂಡು ಆಟ ಆಡ್ತಾ ಇದ್ದ. ಸೊ ತುಂಬ ಖುಷಿಯಾಯಿತು. ನಾವು ಬಟ್ಟೆ ಎಲ್ಲ ತೆಗೆದಿಟ್ಟು ಮತ್ತು ನಾವು ಅವತ್ತೇ ಶುಕ್ರವಾರನೇ ಊರಿಗೆ ಹೊರಡಬೇಕಾಗಿತ್ತು. ಸೊ ಅಲ್ಲಿಂದ ಬಂದು ನಾವು ಊರಿಗೆ ಹೊರಡಬೇಕಿತ್ತು. ಅಕ್ಕ ಅಮ್ಮ ಎಲ್ಲರೂ ಕೂಡ ಬಂದಿದ್ದರು ಶುಕ್ರವಾರ ಸಂಜೆ. ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಗಡಿಬಿಡಿಲಿ ಮರ್ತೇ ಬಿಟ್ಟೆ. ಸೊ ಅದಾದಮೇಲೆ ರಾತ್ರಿ ಆಲ್ರೆಡಿ ನಾವು ಊರಿಗೆ ಹೋಗ್ಬೇಕಾದ್ರೆ 8 ಗಂಟೆ ಆಗಿತ್ತು, ಆವಾಗ ಹೊರಡ್ತಾ ಇದ್ದೀವಿ. ನೋಡಿ ಎಷ್ಟು ಕತ್ಲೆ ಆಗಿದೆ ಅಂದ್ಬಿಟ್ಟು. ಮತ್ತು ಜಾತ್ರೆ ಇರೋದ್ರಿಂದ ಫುಲ್ ಲೈಟಿಂಗ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಮತ್ತು ಹೋಗೋಣ ಶುಕ್ರವಾರ ನೈಟ್ ಅಂತ ಅಂದ್ಕೊಂಡ್ವಿ. ಸೊ ಊರಿಗೆ ಹೋಗೋದು ಸಡನ್ ಪ್ಲ್ಯಾನಿಂಗ್ ಆಯಿತು. ನಾನು ಭಾನುವಾರ ಫಂಕ್ಷನ್ ಪಿರಿಯಾಪಟ್ಟಣದಲ್ಲೇ ಇರೋದ್ರಿಂದ ಭಾನುವಾರನೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸೊ ಅಕ್ಕ ಬರಲೇಬೇಕು, ಶುಕ್ರವಾರನೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ಇದು ಮಾಡಿದ್ರು ಮನೆಗೆ ಬಂದು. ಹಾಗಾಗಿ ಶುಕ್ರವಾರನೇ ಹೋಗೋ ಥರ ಆಯಿತು. ಅದಾದಮೇಲೆ ಇದು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಆಟ ಆಡಿಸ್ತಾ ಇದ್ದೋ ಪಾಪನ್ನ ನಮ್ಮ ಮನೆಯವರು ಹೊರಗಡೆ ಕೂತಿದ್ರು. ಆಗ ಅಮ್ಮ ಬಂದು ಹೆಗ್ಲ ಮೇಲೆ ಕೂರಿಸಿ ಆಟ ಆಡಿಸ್ತಾಯಿದ್ರು. ನೋಡಿ ಎಷ್ಟು ಕೂತ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿತ್ತು ಅಂತಂದರೆ. ಅದಾದಮೇಲೆ ನಾವು ಮಧ್ಯಾಹ್ನ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಬಂದ್ವಿ. ಅಡುಗೆ ಭಟ್ರೆಲ್ಲ ಸ್ವಲ್ಪ ಸೊಪ್ಪೆಲ್ಲ ಬೇಕು ಅಂತ ಅಂದ್ಬಿಟ್ಟು ಬರ್ತಿದ್ರು. ಸೊ ಹೇಗೆ ಇದ್ದರೂ ಮಾರ್ಕೆಟಿಗೆ ಬಂದಿದ್ದೀವಲ್ಲ ಅಂದ್ಬಿಟ್ಟು ಸೊಪ್ಪು ಮತ್ತು ಸಾಮಾನೆಲ್ಲ ಕಟ್ಸೋ ಅಂಥದ್ದಿತ್ತು, ಅದೆಲ್ಲವೂ ಕೂಡ ತೊಗೊಂಡ್ವಿ. ಶನಿವಾರನೇ ಇದೆಲ್ಲವೂ ಕೂಡ ಪ್ಯಾಕಿಂಗ್ ಮಾಡ್ಕೋಬೇಕಿತ್ತು. ಮತ್ತು ಸೊಪ್ಪೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೇಳಿದರು. ಸೊ ತಗೊಬಂದು ಮನೇಲಿ ಈ ಥರ ಇಟ್ಟಿದ್ದೀವಿ, ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಹೊರಗಡೆಲ್ಲೇ ಇಟ್ವಿ. ಸೊ ಎಲ್ಲರೂ ಕೂಡ ಕ್ಲೀನಿಂಗ್ ನಡೀತಾ ಇತ್ತು, ಅದರದ್ದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಆವಾಗ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಸಂಡೇ. ಸೊ ಇವತ್ತು ನಾಮಕರಣ ಇದೆ. ಸೊ ಸಿಂಪಲ್ಲಾಗಿ ರೆಡಿಯಾಗಿದ್ದೀವಿ, ಆಮೇಲೆ ಮತ್ತೆ ರೆಡಿ ಆಗಬೇಕು. ಸೊ ಇವಾಗ ಹೊರಟಿದ್ದೀವಿ ಮನೆಯಿಂದ. ಟೈಮ್ ಇವಾಗ 6:45 ಆಗಿದೆ, ಟೈಮ್ ಆಗೋಗಿದೆ. ಈಗ ಇನ್ನೇನಿಲ್ಲ, ಲಗೇಜೆಲ್ಲ ಪ್ಯಾಕ್ ಮಾಡಿ ಹೊರಡಬೇಕಷ್ಟೆ. ಸೊ ಈಗ ಹೊರಡೋಣ ಬನ್ನಿ, ಲೇಟ್ ಮಾಡೋದು ಬೇಡ, ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ಈಗ ಹೊರಡಬೇಕಷ್ಟೆ. ನೋಡಿ ಇಲ್ಲಿ ನನ್ನ ಮಗ ಅಳ್ತಾ ಇದ್ದಾನೆ ಇವತ್ತೇ. ಸೊ ಈಗ ಹೊರಡೋಣ. ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸೊ ಅಂದರೆ ನಾಮಕರಣ ದಿನ. ಅಲ್ಲಿಂದ ಬೆಳಿಗ್ಗೆನೇ ಹೊರಟು ಬಂದ್ವಿ. ನಾವು ಬರೋ ಹೊತ್ತಿಗೆ ತುಂಬ ರಶ್ ಇತ್ತು. ನಾವು ಆಲ್ರೆಡಿ 7 ಗಂಟೆ ಆಗಿತ್ತು ದೇವಸ್ಥಾನಕ್ಕೆ ಬಂದಾಗ. ಆ ಟೈಮಲ್ಲೇ ತುಂಬ ರಶ್ ಇತ್ತು. ಭಾನುವಾರ ಇರೋದ್ರಿಂದ ತುಂಬ ಹರಕೆ ತೀರಿಸೋರೆಲ್ಲ ತುಂಬ ಜನ ಇರ್ತಾರೆ. ಪೂಜೆ ಎಲ್ಲ ಮುಗಿಸಿ ಪಾಪುದು ಹೆಸರೆಲ್ಲ ಹೇಳಿಸಿ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಅಲ್ಲಿ ಛತ್ರ ಮಾಡಿದ್ವಿ, ಅಲ್ಲಿಗೆ ಹೋಗ್ತಾಯಿದ್ವಿ. ಸೊ ನನ್ನ ಮಗಂದು ಮತ್ತು ದೊಡ್ಡಪೇಟೆಯಲ್ಲೊಂದು ಫೋಟೋ ತೊಗೊಳ್ಳೋಣ, ನಿಂತ್ಕೊಳ್ಳಿಯಪ್ಪ ಅಂತಂದರೆ ಇಬ್ಬರು ನಿಲ್ತಾನೆ ಇರಲಿಲ್ಲ. ಇವ್ನು ನಿಂತಾಗ ಅವ್ನು ನಿಲ್ತಾ ಇರಲಿಲ್ಲ, ಅವ್ನು ನಿಂತಾಗ ಇವ್ನು ನಿಲ್ತಾ ಇರಲಿಲ್ಲ. ಹಾಗಾಗಿ ಫೋಟೋ ತೊಗೊಳಕ್ಕಾಗಲಿಲ್ಲ, ಹಂಗೆ ಜಸ್ಟ್ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಸೊ ನೋಡಿ, ಬರ್ತ್ಡೇ ಮತ್ತು ನಾಮಕರಣ ಎರಡೂ ಒಟ್ಟಿಗೆ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಬಂದು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಇನ್ನೂ ಯಾರೂ ಬಂದಿರಲಿಲ್ಲ, ಬೆಳಿಗ್ಗೆನೇ ಅಲ್ವಾ.
ಸೊ ಇನ್ನೂ ಯಾರೂ ಬಂದಿರಲಿಲ್ಲ. ಎಲ್ಲ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ಅಕ್ಕ ರೆಡಿ ಆಗುವಂಥದ್ದಿತ್ತು. ಸೊ ಹಾಗಾಗಿ ಇಲ್ಲೇ ಪಾರ್ಲರ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಬಂದ್ವಿ. ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ, ಅವರ ಫ್ರೆಂಡ್ ಪಾರ್ಲರ್ಗೆ ಬಂದಿದ್ದು. ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು, ಸಿಂಪಲ್ಲಾಗಿ ಮಾಡಿದರು. ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅವ್ರದ್ದು ಕಾಂಟ್ಯಾಕ್ಟ್ ಏನಾದ್ರು ಬೇಕಂದರೆ ನೆಕ್ಸ್ಟ್ ಕಮೆಂಟ್ ಮಾಡಿ, ಅವ್ರ ಕಾಂಟ್ಯಾಕ್ಟನ್ನು ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು, ಅವ್ರನ್ನ ಪ್ರಿಯಾ ಅಂತಲೂ ಕೂಡ ಕರೀತಾರೆ, ಪ್ರಿಯಾಪಟ್ಟಣದವರೇ. ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ಸಿಂಪಲ್ ಮೇಕಪ್ಪೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಸಿಂಪಲ್ಲಾಗೆ ಮಾಡಿಸ್ಕೊಂಡಿದ್ದು. ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ನಾನು ತುಂಬ ಏನು ಇದಾಗಿ ಮಾಡಿಸ್ಕೊಳ್ಳಿಲ್ಲ. ಅಕ್ಕಂಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸಿಂಪಲ್ಲಾಗಿ ಮಾಡಿಕೊಟ್ರು. ಅದಾದಮೇಲೆ ಫೋಟೋಸ್ಗಳೆಲ್ಲ ಎಲ್ಲರೂ ಬರೋಕ್ಕಿಂತ ಮುಂಚೆನೇ ಕೆಲವೊಂದು ಫ್ಯಾಮಿಲಿ ಫೋಟೋಸ್ ತೊಗೊಬಿಡೋಣ ಅಂದ್ಬಿಟ್ಟು ತೊಗೋತಾಯಿದ್ರು. ಇನ್ನೆಲ್ಲ ನೆಂಟರೆಲ್ಲ ಬಂದಮೇಲೆ ತೊಗೊಳಕ್ಕಾಗಲ್ಲ, ಬ್ಯುಸಿ ಆಗಿಬಿಡ್ತೀವಿ ಅಂದ್ಬಿಟ್ಟು, ಇನ್ನೂ ಯಾರೂ ಬಂದಿರಲಿಲ್ವಲ್ಲ, ಹಾಗಾಗಿ ಫೋಟೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಫೋಟೋ ತೆಗಿತಾಯಿದ್ರು. ಅದಾದಮೇಲೆ ನಂದು, ನಮ್ಮ ಮನೆಯವ್ರದ್ದು, ಪಾಪುದು ಎಲ್ಲವೂ ಕೂಡ ತೆಗೆಸ್ಕೊಂಡ್ವಿ. ಅದಾದಮೇಲೆ ಕೇಕೆಲ್ಲ ಕಟ್ ಮಾಡಿ ಮಾಡುವಂಥದ್ದು. ಸೊ ತುಂಬ ಜನಗಳೆಲ್ಲ ಬಂದುಬಿಟ್ರೆ ಗಜಿಬಿಜಿ ಆಗಿಬಿಡುತ್ತೆ. ಮತ್ತು ನಮ್ಮ ಟೆನ್ಷನಲ್ಲಿ ನಾವು ಇರ್ತೀವಿ ಅಂತ ಅಂದ್ಬಿಟ್ಟು ಮೊದಲೇ ಫೋಟೋಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಾಯಿತು ನಾಮಕರಣವೂ ಅಷ್ಟೇ. ಹಾಗೆ ಪಾಪುದು ನೇಮ್ ರಿವೀಲ್ ಮಾಡೋದು, ಇದು ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿಬಿಟ್ಟಿದೆ ನನ್ನ ಹತ್ರ. ಹಾಗಾಗಿ ನಾನೇ ನೇಮ್ನ ಹೇಳ್ತಾ ಇದ್ದೀನಿ. ಸೊ ಅಕ್ಕನ ಹತ್ರ ಇತ್ತು, ಕಳಿಸ್ಕೊಳ್ಳೋದು ಮರ್ತುಬಿಟ್ಟೆ ನಾನು ಹೇಳೋದನ್ನು. ಸೊ ಅಡುಗೆಗೂ ಕೂಡ ಎಲ್ಲ ರೆಡಿ ಮಾಡ್ಕೋತಾಯಿದ್ರು. ಆಲ್ಮೋಸ್ಟ್ ಅಡುಗೆ ಕೂಡ ಆಗಿತ್ತು, ಅದ್ರದ್ದು ಕೂಡ ಕ್ಲಿಪ್ಪಿಂಗ್ ಮಿಸ್ ಆಗೋಯಿತು, ಸಾರಿ. ಅದಾದಮೇಲೆ ಕೇಕ್ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಸೊ ಕೇಕು ಅಷ್ಟೇ ಇಲ್ಲೇ ನಮ್ಮ ಪ್ರಿಯಾಪಟ್ಟಣದಲ್ಲೇ ಮಾಡಿಸಿದ್ದು. ನಾನು ರೆಗ್ಯುಲರಾಗಿ ಮಾಡಿಸೋ ಕಡೆನೇ ಮಾಡಿಸಿದ್ದು. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ತಾಂಬೂಲ ಎಲ್ಲ ತರಿಸಿದ್ವಲ್ವ, ಅದನ್ನೆಲ್ಲ ಕೂಡ ಕವರ್ ಮಾಡ್ತಾಯಿದ್ರು. ಪಾಪು ನೇಮ್ ಬಂದ್ಬಿಟ್ಟು ಪುನರ್ವಿ ಎಸ್ ಪಟೇಲ್ ಅಂತ ಅಂದ್ಬಿಟ್ಟು, ಪುನರ್ವಿ ಎಸ್ ಪಟೇಲ್ ಅಂತ ಅಂದ್ಬಿಟ್ಟು ಪಾಪು ಹೆಸರಿಟ್ಟಿದ್ದು. ಸೊ ಅದರದ್ದು ಕ್ಲಿಪ್ಪಿಂಗ್ ಮಿಸ್ ಆಗೋಯಿತು. ಅದಾದಮೇಲೆ ಕೇಕ್ ಕಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನಿಂತ್ಕೊಂಡ್ವಿ. ನೋಡಿ ಈಗ ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಆಯಿತು. ನನ್ನ ಮಗ ಅಂತೂ ನಿಲ್ತಾನೆ ಇರಲಿಲ್ಲ. ಕೇಕ್ ನೋಡಿಬಿಟ್ಟು ಅವನು ಕೇಕ್ ಕಟ್ ಮಾಡಬೇಕು ಅಂತ ಹಠ ಮಾಡ್ತಾನೇ ಇದ್ದ. ಸೊ ಅದಾದಮೇಲೆ ಎಲ್ಲವೂ ಕೂಡ ಆದಮೇಲೆ ಅಮ್ಮ ಅವರು ಚೈನ್ ಹಾಕಿದ್ರು. ಸೊ ಪಾಪಗೆ ಚೈನ್ ಮಾಡಿಸಿದ್ರು. ಸೊ ಚೈನ್ ಕೂಡ ಹಾಕ್ತಾಯಿದ್ರು. ಅದು ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಅವಳು ಹಾಕಿಸ್ಕೋತಾನೆ ಇರಲಿಲ್ಲ. ನೋಡಿ ಇವಾಗ ಕೇಕೆಲ್ಲ ಕಟ್ ಮಾಡಿದ್ದಾಯಿತು. ಮಕ್ಳುಗಳೆಲ್ಲರನ್ನೂ ಕರೆಸಿ ಕ್ಯಾಪ್ಗಳೆಲ್ಲ ತಂದಿದ್ದರು. ಸೊ ಕ್ಯಾಪ್ಗಳೆಲ್ಲ ಕೊಡಿಸಿ ಅದಾದಮೇಲೆ ಕೇಕ್ನ ಕಟ್ ಮಾಡಿದ್ದು. ಸೊ ಮಕ್ಳುಗಳಂತೂ ತುಂಬ ಹಠ ಮಾಡ್ತಾಯಿದ್ರು. ನಮ್ಮ ಪಾಪು ಅಂತೂ ಕೇಕ್ ಕಟ್ ಮಾಡಬೇಕು ಅಂದ್ಬಿಟ್ಟು ಸಖತ್ ಹಠ ಮಾಡ್ತಾಯಿದ್ದ. ಸೊ ಹಾಗಾಗಿ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ. ಹಾಗೇ ಹಾಕೋಣ ಅಂತ ಅಂದ್ಕೊಂಡೆ, ತುಂಬ ಗಲಾಟೆ ಇದೆ. ಹಾಗಾಗಿ ನಾನೇ ವಾಯ್ಸ್ ಓವರ್ ಕೂಡ ಕೊಡ್ತಾಯಿದ್ದೀನಿ, ತುಂಬ ಗಲಾಟೆ ಇರೋದ್ರಿಂದ. ಅದಾದಮೇಲೆ ನಾವು ಇನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ತುಂಬ ಬ್ಯುಸಿಯಾಗಿಬಿಟ್ಟೆ, ಊಟ ಬಡಿಸೋದ್ರ ಕಡೆ ಆಗಿರ್ಬೋದು, ಫಂಕ್ಷನ್ ಕಡೆ. ನೆಕ್ಸ್ಟ್ ವೀಡಿಯೋ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತಲೇ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು, ಪ್ರೋತ್ಸಾಹ ನನಗೆ ಹೆಚ್ಚೆಚ್ಚು ಮುಖ್ಯ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಸಪೋರ್ಟಿಂದ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡೋ ಥರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಫಂಕ್ಷನ್ನ ಮಾಡಿದ್ವಿ. ಎಲ್ಲರೂ ಕೂಡ ಖುಷಿಯಾಯಿತು. ಅದಾದಮೇಲೆ ಇನ್ನು ನಾನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಹಾಗಾಗಿ ಇದೇ ವೀಡಿಯೋದೊಂದಿಗೆ ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಪಾಪುದು ನೇಮ್ ರಿವೀಲ್ ಮಾಡೋದು ಕೂಡ ಅಷ್ಟೇ ಚೆನ್ನಾಗಿತ್ತು, ಬಟ್ ಅದ್ರ ಕ್ಲಿಪ್ಪಿಂಗ್ ಮಿಸ್ ಆಗೋಯಿತು. ಸೊ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಅದು ಅಲ್ಲದೆ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ, ನಮ್ಮ ಸಬ್ಸ್ಕ್ರೈಬರ್ ಕೂಡ ಬಂದಿದ್ದರು, ಅಕ್ಕನ ಸಬ್ಸ್ಕ್ರೈಬರ್ ಅಂತೆ. ಸೊ ಅವರು ನನ್ನ ವಿಡಿಯೋ ಕೂಡ ಫಾಲೋ ಮಾಡ್ತೀನಿ ಅಂತ ಹೇಳಿದರು. ಅವ್ರ ಹೆಸರು ಬಂದುಬಿಟ್ಟು ಅರ್ಪಿತಾ ಅಂದ್ಬಿಟ್ಟು. ತುಂಬ ಖುಷಿಯಾಯಿತು. ಅಷ್ಟು ದೂರ ವಿರಾಜಪೇಟೆಯಿಂದ ಬಂದಿರೋ ನಮಗೋಸ್ಕರ ಅಂತ ಹೇಳಿ ತುಂಬ ಖುಷಿಪಟ್ವಿ. ಥ್ಯಾಂಕ್ ಯು ಸೋ ಮಚ್ ಅರ್ಪಿತಾ ಅವರೇ, ನೀವು ಅಷ್ಟು ದೂರದಿಂದ ನಮಗೋಸ್ಕರ ಅಂತ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ನಿಮಗೆ ಮತ್ತೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ, ಸಿ ಯು. ಇದು ಫಂಕ್ಷನ್ನ ಸಂಜೆ ಮಾಡಿದ್ದು. ಪಾಪು ಮಕ್ಳುಗಳು ಬಲೂನ್ ನೋಡಿಬಿಟ್ಟು ಆಟ ಆಡ್ತಾಯಿದ್ರು. ಸೊ ಹಾಗಾಗಿ ನಾವೇ ಹೇಳಿದ್ವಿ ಬಲೂನ್ನ ಬ್ಲಾಸ್ಟ್ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಎಂಜಾಯ್ ಮಾಡಿಕೊಂಡು ಮಕ್ಕಳು ಎಂಜಾಯ್ ಮಾಡ್ತಾಯಿದ್ರು. ಸೊ
ಎಂಜಾಯ್ ಮಾಡಿಕೊಂಡು ಬಲೂನೆಲ್ಲ ಬ್ಲಾಸ್ಟ್ ಮಾಡ್ತಾಯಿದ್ರು. ಸೊ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಹೊಸ ಲಾಗ್ನೊಂದಿಗೆ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ ಫಾರ್ ವಾಚಿಂಗ್.